ಅನುದಿನದ ಪರಲೋಕ ಮನ್ನಾ ಅಕ್ಟೋಬರ್ 30. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನ. ನೀವು ದೇವರನ್ನು ಧನವನ್ನು ಪ್ರೀತಿಸಲಾರಿರಿ. ಅನುಭವ ಮತ್ತು ಅವಲೋಕನ ಇದನ್ನು ಸಮರ್ಥಿಸುತ್ತದೆ. ಹೀಗಿರುವಲ್ಲಿ ನಾವು ಗಮನಿಸುವುದೇನೆಂದರೆ, ಮನುಷ್ಯರು ಆತ್ಮಿಕ ವಿಷಯಗಳಲ್ಲಿ ತಣ್ಣಗೂ ಅಥವಾ ಬೆಚ್ಚಗೂ ಇರುತ್ತಾರೆ. ನಾವು ಮೊದಲು ದೇವರ ರಾಜ್ಯಕ್ಕಾಗಿ ತವಕಪಡುವವರಾಗಿರಬೇಕು. ಈ ವಿಷಯವು ನಮ್ಮ ಜೀವನದ ಧ್ಯೇಯವಾಗಿರಬೇಕು. ನಮ್ಮ ಎಲ್ಲ ಸಮಯ, ಗಮನ, ಯೋಚನೆ, ಶಕ್ತಿ, ನಮ್ಮಲ್ಲಿರುವ ಪ್ರಭಾವ ಇದಕ್ಕಾಗಿ ಉಪಯೋಗಿಸಲ್ಪಡಬೇಕು. ಹಾಗೂ ನಮ್ಮ ಈಗಿನ ಜೀವನ ಸಾಗಿಸುವುದನ್ನು ಹೊರತುಪಡಿಸಿ ಪ್ರೀತಿ ಮತ್ತು ಉತ್ಸಾಹಭರಿತರಾಗಿ ಕೆಲವು ವೇಳೆ ಈಗಿನ ಜೀವನದ ಹಿತವನ್ನು ಪರಲೋಕದ ವಸ್ತುಗಳಿಗಾಗಿ ತ್ಯಾಗ ಮಾಡಬೇಕಾಗುವುದು. ರೀಪ್ರಿಂಟ್ ನಂಬರ್ 2765. ನಮಸ್ಕಾರ. ದ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇಂದು ನಾವು ಒಂದು ತುಂಬನೇ ಆಳವಾದ ಮಾತನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಮ್ಯಾಥ್ಯೂ 6:24 ರಲ್ಲಿ ಬರುವಂತದ್ದು. ಹೌದು, ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲು ಸಾಧ್ಯವಿಲ್ಲ. ಅದೇ ಮಾತು. ಇದಕ್ಕಾಗಿ ನಾವು ನೋಡ್ತಾ ಇರೋ ಮೂಲ ಅಂದ್ರೆ ಡೇಲಿ ಹೆವೆನ್ಲಿ ಮನ್ನಾದ ಅಕ್ಟೋಬರ್ 30ರ ಭಾಗ. ಇವತ್ತಿನ ನಮ್ಮ ಈ ಡೀಪ್ ಡೈವ್ನ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಮಿಷನ್ ಅಂತ ಹೇಳ್ಬೋದು. ಓಕೆ. ದೇವರು ಮತ್ತು ಮ್ಯಾಮನ್ ಅಂದ್ರೆ ಲೌಕಿಕ ಸಂಪತ್ತು ಅಲ್ವಾ, ಇದರ ನಡುವೆ ಇಷ್ಟೊಂದು ಸ್ಪಷ್ಟವಾದ ಆಯ್ಕೆಯನ್ನು ಯಾಕೆ ಮಾಡ್ಲೇಬೇಕು ಅಂತ ಈ ಮೂಲ ಒತ್ತಿ ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ಸರಿ, ಆಗರೇ ಶುರು ಮಾಡೋಣ. ಖಂಡಿತವಾಗಿ. ನೋಡಿ, ಈ ಮೂಲ ಇದೆಯಲ್ಲ, ಇದು ಕೇವಲ ಒಂದು ಸಿದ್ಧಾಂತವನ್ನು ಹೇಳ್ತಿಲ್ಲ. ಓಹೋ. ಅಂದ್ರೆ ಇದು ದೇವರು ಮತ್ತು ಮ್ಯಾಮನ್ ಅಂದ್ರೆ ಈಗ ನೀವು ಹೇಳ್ದ ಹಾಗೆ ಲೌಕಿಕ ಆಸ್ತಿಪಾಸ್ತಿ ಅಥವಾ ನಮ್ಮ ಬಯಕೆಗಳು. ಹೌದು. ಇವುಗಳ ಮಧ್ಯೆ ಒಂದನ್ನು ಆರಿಸಿಕೊಳ್ಳಲೇಬೇಕು. ಇದು ಅನಿವಾರ್ಯ ಅಂತ ಒತ್ತಿ ಹೇಳುತ್ತೆ. ಅನಿವಾರ್ಯವೇ? ಹೌದು. ಇದು ಜೀವನದ ಅನುಭವ ಮತ್ತು ನಾವು ದಿನನಿತ್ಯ ನೋಡುವ ವಿಷಯಗಳಿಂದ ದೃಢಪಟ್ಟ ಸತ್ಯ ಅಂತ ಇದು ಪ್ರತಿಪಾದಿಸುತ್ತೆ. ಅಂದ್ರೆ ರಾಜಿ ಮಾಡ್ಕೊಳ್ಳೋಕಾಗೋದಿಲ್ವಾ? ಮಧ್ಯಮ ಮಾರ್ಗ ಇಲ್ಲವೇ ಇಲ್ಲ. ಅದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ ಅನ್ನೋದು ಇದರ ನಿಲುವು. ಓ, ಆ ವಿಷಯನೇ ನನ್ಗೆ ಸ್ವಲ್ಪ ಕುತೂಹಲ ಕೆರಳಿಸ್ತಾ ಇದೆ. ಯಾಕಂದ್ರೆ ಮೂಲದಲ್ಲಿ ಹೇಳ್ತಲ್ಲ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಜನ ಒಂದು ತಣ್ಣಗೆ ಇರ್ತಾರೆ, ಅಂದ್ರೆ ಉದಾಸೀನರಾಗಿ. ಹೌದು, ಉದಾಸೀನ, ಇಲ್ಲವೇ ಬಿಸಿಯಾಗಿ ಅಂದ್ರೆ ತುಂಬಾ ಉತ್ಸಾಹದಿಂದ ಇರ್ತಾರೆ ಅಂತ. ಈ ಎರಡರ ನಡುವೆ ಬೇರೆ ಸ್ಥಿತಿನೇ ಇಲ್ಲ ಅನ್ನೋದು ಇದರ ಅರ್ಥನಾ? ಇದು ಸ್ವಲ್ಪ ಕಠಿಣ ಅನ್ಸುತ್ತಲ್ವಾ? ಹೌದು, ಅದು ನಿಜಕ್ಕೂ ಗಮನಿಸಬೇಕಾದ ಅಂಶ. ಯಾಕಂದ್ರೆ ಇದು ಮೂಲಭೂತವಾಗಿ ಬದ್ಧತೆಯ ಪ್ರಶ್ನೆಯನ್ನೇ ಎತ್ತುತ್ತೆ. ಬದ್ಧತೆ? ಹೌದು. ಯಾಕಂದ್ರೆ ಈ ಮೂಲದ ಪ್ರಕಾರ ಅರೆಮನಸ್ಸಿನ ಬದ್ಧತೆಗೆ ಇಲ್ಲಿ ಜಾಗನೇ ಇಲ್ಲ. ಸರಿ. ಅದಕ್ಕೇನೆ ಆ ಮಾತು ಮೊದಲು ದೇವರ ರಾಜ್ಯವನ್ನು ಹುಡುಕಿರಿ ಅನ್ನೋದು ಇಲ್ಲಿ ಕೇಂದ್ರಬಿಂದು ಆಗುತ್ತೆ. ಆ ಮೊದಲು ಅನ್ನೋ ಪದ. ಹೌದು, ಮೊದಲು ಅಂದ್ರೆ ಮುಖ್ಯವಾಗಿ, ಪ್ರಧಾನವಾಗಿ ಅಂತ. ನಮ್ಮ ಹೃದಯ ಪೂರ್ತಿಯಾಗಿ ಒಂದೇ ಕಡೆ ಇರಬೇಕು ಅಂತ ಇದರ ಒತ್ತಾಯ. ಹಾಗಾದ್ರೆ ಮುಖ್ಯವಾಗಿ ದೇವರ ರಾಜ್ಯವನ್ನು ಹುಡುಕುವುದು ಅಂದ್ರೆ ದಿನನಿತ್ಯದ ಜೀವನದಲ್ಲಿ ಹೇಗೆ ನಮ್ಮ ಕೆಲ್ಸ, ಜವಾಬ್ದಾರಿಗಳ ಮಧ್ಯೆ ಇದ್ರ ಬಗ್ಗೆ ಮೂಲ ಏನ್ ಹೇಳುತ್ತೆ? ಇದು ತುಂಬಾನೇ ಪ್ರಮುಖವಾದ ಪ್ರಶ್ನೆ ಕೇಳಿದ್ರಿ. ಮೂಲದ ಪ್ರಕಾರ ಇದರ ಅರ್ಥ ಏನು ಅಂದ್ರೆ, ದೇವರ ರಾಜ್ಯ ನಮ್ಮ ಪ್ರಧಾನ ಕಾಳಜಿಯಾಗಬೇಕು. ಪ್ರಧಾನ ಕಾಳಜಿ? ಹೌದು. ನಮ್ಮ ಮುಖ್ಯ ಚಿಂತೆ ಅದೇ ಆಗಿರಬೇಕು. ಅಂದ್ರೆ ನಮ್ಮ ಸಮಯ, ನಮ್ಮ ಗಮನ, ನಮ್ಮ ಆಲೋಚನೆಗಳು, ನಮ್ಮ ಶಕ್ತಿ, ನಮ್ಮ ಪ್ರಭಾವ, ನಮ್ಮ ಹತ್ರ ಇರೋ ಹಣಕಾಸು ಎಲ್ಲವೂ. ಹೌದು, ಇದೆಲ್ಲದರ ವಿನಿಯೋಗದಲ್ಲಿ ಅದಕ್ಕೇನೆ ಮೊದಲ ಆದ್ಯತೆ ಇರಬೇಕು. ಆದ್ರೆ ಇಲ್ಲಿ ಒಂದು ಸ್ಪಷ್ಟೀಕರಣ ಇದೆ. ಅದು ಮುಖ್ಯ. ನಮ್ಮ ಈಗಿನ ಜೀವನಕ್ಕೆ ಬೇಕಾದ ಮೂಲಭೂತ ಅಗತ್ಯಗಳಿವೆಯಲ್ಲ, ಅನ್ನ, ಬಟ್ಟೆ, ಮನೆ. ಹೌದು, ಅವುಗಳನ್ನ ನಿರ್ಲಕ್ಷಿಸಬೇಕು ಅಂತ ಅಲ್ಲ, ಖಂಡಿತ ಅಲ್ಲ. ಸರಿ. ಅವುಗಳನ್ನು ಹೊರತುಪಡಿಸಿ ನಮ್ಮ ಉಳಿದ ಶಕ್ತಿ, ಸಾಮರ್ಥ್ಯಗಳ ಕೇಂದ್ರಬಿಂದು ಮಾತ್ರ ದೇವರ ರಾಜ್ಯ ಆಗಿರಬೇಕು. ಅರ್ಥವಾಯ್ತು. ಅಂದ್ರೆ ಅಗತ್ಯಗಳನ್ನ ಪೂರೈಸ್ಕೊಳ್ಬೇಕು, ಆದ್ರೆ ಆದ್ಯತೆ ದೇವರ ರಾಜ್ಯಕ್ಕಿರ್ಬೇಕು. ಖಂಡಿತವಾಗಿಯೂ. ಸರಿ, ಹಾಗಾದ್ರೆ
ಈ ಬದ್ಧತೆ ಎಷ್ಟು ಗಟ್ಟಿಯಾಗಿದೆ, ನಮ್ಮ ಪ್ರೀತಿ, ನಮ್ಮ ಉತ್ಸಾಹ ಎಷ್ಟಿದೆ ಅಂತ ಅಳೆಯೋದು ಹೇಗೆ? ಏನಾದ್ರೂ ಅಳ್ತೆಗೋಲು ಇದ್ಯಾ? ಆ ಇಲ್ಲೇ ವಿಷಯ ಇನ್ನೂ ಸ್ವಲ್ಪ ಆಳಕ್ಕೆ ಹೋಗುತ್ತೆ. ಮೂಲ ಏನೇಳುತ್ತೆ ಅಂದ್ರೆ, ನಮ್ಮ ಭದ್ರತೆಯ ನಿಜವಾದ ಅಳತೆಗಳು ಇರೋದು ಆ ಸ್ವರ್ಗೀಯ ವಿಷಯಗಳಿಗಾಗಿ, ದೇವರ ರಾಜ್ಯದ ಹಿತಾಸಕ್ತಿಗಾಗಿ. ಸರಿ. ನಮ್ಮ ಜೀವನದ ಈ ಮೂಲಭೂತ ಅಗತ್ಯಗಳನ್ನು ಸಹ ನಾವು ಎಷ್ಟರ ಮಟ್ಟಿಗೆ ತ್ಯಾಗ ಮಾಡಕ್ ಸಿದ್ಧರಿದ್ದೀವಿ ಅನ್ನೋದರಲ್ಲೇ ಇದೆಯಂತೆ. ಓ, ತ್ಯಾಗವೇ ಅಳತೆಗೋಲು. ಹೌದು. ಈ ತ್ಯಾಗದ ಮನೋಭಾವ ಮತ್ತು ಅದರ ಪ್ರಮಾಣ ಇದೆಯಲ್ಲ, ಅದೇ ನಮ್ಮ ಪ್ರೀತಿ ಮತ್ತು ಉತ್ಸಾಹದ ನಿಜವಾದ ಪರೀಕ್ಷೆ, ನಿಜವಾದ ಅಳತೆಗೋಲು ಅಂತ ಈ ಮೂಲ ವಾದಿಸುತ್ತೆ. ಅಂದ್ರೆ ಬರೀ ಮಾತಲ್ ಹೇಳೋದಲ್ಲ. ಖಂಡಿತ ಅಲ್ಲ, ಕ್ರಿಯೆಯಲ್ಲಿ ತೋರಿಸ್ಬೇಕು. ಹಾಗಾದ್ರೆ ಇವತ್ತಿನ ನಮ್ಮ ಈ ಡೀಪ್ ಡೈವ್ ಇಂದ ನಮಗೆ ಸಿಗುವ ಮುಖ್ಯ ಪಾಠ ಏನು ಅಂತ ಹೇಳ್ಬೋದು? ಪಾಠ ಅಂದ್ರೆ ಈ ಮೂಲದ ಪ್ರಕಾರ ಆಧ್ಯಾತ್ಮಿಕ ನಿಷ್ಠೆಯ ವಿಷಯದಲ್ಲಿ ಯಾವುದೇ ತರಹದ ಮಿಶ್ರಣಕ್ಕೆ ಅಥವಾ ರಾಜಿ ಮಾಡ್ಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ ಅಂತ ಅಲ್ವಾ? ಹೌದು, ಖಂಡಿತ. ಆಯ್ಕೆ ಸ್ಪಷ್ಟವಾಗಿರಬೇಕು. ಮತ್ತು ನಮ್ಮ ಜೀವನದ ಆದ್ಯತೆಗಳು, ಹೌದು, ನಾವು ಯಾವುದಕ್ಕೆ ನಮ್ಮ ಸಮಯ, ಶಕ್ತಿ, ದುಡ್ಡು ಹಾಕ್ತೀವೋ ಹೌದು, ಅದೇ ನಮ್ಮ ನಿಜವಾದ ಯಜಮಾನ ಯಾರು ಅಂತ ತೋರ್ಸ್ಕೊಡುತ್ತೆ. ಖಂಡಿತವಾಗ್ಲೂ. ಇದನ್ನ ಸ್ವಲ್ಪ ದೊಡ್ಡ ಚಿತ್ರಣದಲ್ಲಿ ನೋಡೋದಾದ್ರೆ, ನಮ್ಮ ಪ್ರತಿದಿನದ ಸಣ್ಣಪುಟ್ಟ ನಿರ್ಧಾರಗಳಿರುತ್ತಲ್ಲ, ನಾವು ಯಾವುದಕ್ಕೆ ನಮ್ಮ ಅಮೂಲ್ಯವಾದ ಗಮನ ಕೊಡ್ತೇವಿ, ಯಾವ ವಿಷಯಗಳು ನಮ್ಮ ತಲೆ ತುಂಬ ಓಡಾಡ್ತಿರ್ತವೆ, ಹೌದು, ಇದೆಲ್ಲ ನಾವು ಅರಿತೋ ಅರಿಯದೆಯೋ ನಾವು ಯಾರಿಗೆ ಅಥವಾ ಯಾವುದಕ್ಕೆ ಸೇವೆ ಸಲ್ಲಿಸ್ತಿದ್ದೇವೆ ಅನ್ನೋದನ್ನ ಸದ್ದಿಲ್ಲದೆ ಹೇಳ್ಬಿಡ್ತವೆ. ಅಂದ್ರೆ ನಮ್ಮ ಕ್ರಿಯೆಗಳೇ ಕನ್ನಡಿ ಇದ್ದ ಹಾಗೆ. ಹೌದು, ನಮ್ಮ ನಿಜವಾದ ನಿಷ್ಠೆಯ ಕನ್ನಡಿ. ಅದೇ ಈ ಮೂಲದ ಸಾರಾಂಶ ಅಂತ ಹೇಳ್ಬೋದು. ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ. ಹಾಗಾದ್ರೆ ಕೇಳುಗರಿಗೆ ನಮ್ಮ ಈ ಚರ್ಚೆಯಿಂದ ಒಂದು ಕೊನೆಯ ಚಿಂತನೆ ಅಥವಾ ಪ್ರಶ್ನೆ ಅಂತ ಇಟ್ಕೊಳ್ಳೋಣ. ಖಂಡಿತ. ನಮ್ಮ ಗಮನ ಸೆಳೆಯೋಕೆ ಸಾವಿರಾರು ವಿಷಯಗಳು ಪೈಪೋಟಿ ಮಾಡೋ ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ನಿಜವಾದ ಪ್ರಧಾನ ಕಾಳಜಿ ಯಾವುದು ಅಂತ ಗುರ್ತಿಸೋದು ಹೇಗೆ? ಅದು ಮುಖ್ಯವಾದ ಪ್ರಶ್ನೆ. ಅದಕ್ಕೆ ಅನುಗುಣವಾಗಿ ತನ್ನ ಆದ್ಯತೆಗಳನ್ನ ಸರಿಪಡಿಸಿಕೊಳ್ಳುವುದು ಹೇಗೆ? ಬಹುಶಃ ಈ ಮೂಲ ಹೇಳೋ ಹಾಗೆ ನಾವು ಯಾವುದನ್ನ ಬಿಟ್ಟುಕೊಡಕ್ಕೆ ಸ್ವಲ್ಪನೂ ತಯಾರಿಲ್ವೋ, ಅದೇ ನಮ್ಮ ನಿಜವಾದ ಯಜಮಾನ ಆಗಿರ್ಬೋದೇ? ಇದ್ರ ಬಗ್ಗೆ ಸ್ವಲ್ಪ ಯೋಚಿಸ್ಬೇಕು ಅಲ್ವಾ? ಖಂಡಿತವಾಗಿ ಯೋಚನೆ ಮಾಡಬೇಕಾದ ವಿಷಯ.